ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಆಹಾರ ಇಲಾಖೆ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ ಮತ್ತೆ ಮುಂದುವರಿತಾ ಇದೆ. ಜಸ್ಟ್ ಸ್ಟಾರ್ ಹೋಟೆಲ್ಗಳು ಮಾತ್ರ ಅಲ್ಲ, ದಿನ ಬೆಳಗಾದ್ರೆ ಜಂಕ್ ಫುಡ್ ಇಷ್ಟಪಡೋರು, ಪಿಜ್ಜಾ ಬರ್ಗರ್ ಅಂತ ಇಷ್ಟಪಡೋರು ಕೂಡ ಮಿಸ್ ಮಾಡದೆ ನೋಡ್ಲೇಬೇಕಾಗಿರುವ ಸ್ಟೋರಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ನೀವು ತಿನ್ನೋ ಆಹಾರ ಎಷ್ಟರ ಮಟ್ಟಿಗೆ ಒಳ್ಳೆಯದು ನಿಮ್ಮ ದೇಹಕ್ಕೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸ್ಟಾರ್ ಹೋಟೆಲ್ಗೆ ಹೋಗೋರು ಸ್ವಲ್ಪ ಯೋಚನೆ ಮಾಡಿ. ಸ್ಟಾರ್ ಹೋಟೆಲ್ಗೆ ಹೋಗೋರು ಸ್ವಲ್ಪ ಯೋಚನೆ ಮಾಡಿ ಈ ಸ್ಟೋರಿಯನ್ನ ನೋಡಿ. ಹೋಟೆಲ್ ಅಷ್ಟೇ ಅಲ್ಲ, ಮೆಕ್ಡೊನಾಲ್ಡ್ಗೆ ಹೋಗೋರು ಕೂಡ ಹುಷಾರಾಗಿರ್ಲೇಬೇಕು. ನೀವು ತಿಂದಿರೋದು ನಿಜಕ್ಕೂ ಫ್ರೆಶ್ ಚಿಕನ್ ಅಲ್ವೇ ಅಲ್ಲ. ಚಿಕನ್ ತಿನ್ಕೊಂಡು ಬಂದಿದ್ದೀವಿ, ಫ್ರೆಶ್ ಆಗಿತ್ತು, ಹೈಜೀನ್ ಆಗಿತ್ತು ಅಂದ್ರೆ ಖಂಡಿತ ಸುಳ್ಳು. ಹಳಸಿದ ಮಾಂಸ ನಿಮ್ಗೆ ಸಪ್ಲೈ ಮಾಡಿರೋದು. ಒಂದಲ್ಲ ಎರಡಲ್ಲ, ಬೆಂಗಳೂರಿನ 60 ಹೋಟೆಲ್ಗಳ ಮೇಲೆ ಅಧಿಕಾರಿಗಳ ರೇಡ್ ಆಗಿದೆ. 3 ದಿನ ನಡೆದ ದಾಳಿಯಲ್ಲಿ ಹಾಗಾದ್ರೆ ಏನೇನು ಸಿಕ್ಕಿದೆ ಅಧಿಕಾರಿಗಳಿಗೆ? ಇದನ್ನ ನೋಡಿದ್ರೆ ಹೋಟೆಲ್ ಊಟದ ಸಹವಾಸವೇ ಬೇಡ ಅಂತೀರಿ ಗ್ಯಾರಂಟಿ. ಸ್ಟಾರ್ ಹೋಟೆಲ್ ಸೇಫ್ ಅಲ್ಲ, ಮೆಕ್ಡೊನಾಲ್ಡ್ ಸೇಫ್ ಅಲ್ಲ. ಚಿಕ್ಕ ಪುಟ್ಟ ಹೋಟೆಲ್ ಹೋದ್ರೂ ಕೂಡ ಚೆಕ್ ಮಾಡಿ ಊಟ ಮಾಡಬೇಕಾದ ಪರಿಸ್ಥಿತಿ. ಸ್ಟಾರ್ ಹೋಟೆಲ್ಗಳಲ್ಲೇ ಸಿಕ್ಕಿದೆ ಕೊಳೆತ ಮಾಂಸ. ಬರೋಬ್ಬರಿ 640 ಕೆಜಿ ಕೊಳೆತ ಮಟನ್, ಚಿಕನ್, ಮೀನು ಸೀಸ್ ಆಗಿದೆಯಂತೆ. 1 ವರ್ಷಕ್ಕಿಂತ ಹೆಚ್ಚು ಕಾಲ ಸಂಗ್ರಹಿಸಿಟ್ಟಿದ್ದ ಕೊಳೆತ ಮಾಂಸ ಪತ್ತೆಯಾಗಿದೆ ದಾಳಿ ಸಂದರ್ಭದಲ್ಲಿ. ಬ್ರೆಡ್, ಮೈನೀಸ್, ಚೀಸ್, ಅಡುಗೆ ಎಣ್ಣೆ ಎಲ್ಲವೂ ಕೂಡ ಎಕ್ಸ್ಪೈರ್ ಆಗಿರೋದೆ. ಹುಳ ಹಿಡಿದ ಬೇಳೆ, ಕೊಳೆತ ತರಕಾರಿ, ಎಕ್ಸ್ಪೈರ್ ಹಾಲು, ಫಂಗಸ್ ಬಂದಿದ್ದ 276 ಕೆಜಿ ಕೊಳೆತ ತರಕಾರಿಯನ್ನ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. 45 ಲೀಟರ್ ಎಕ್ಸ್ಪೈರಿ ಆಗಿರುವ ಹಾಲು ಮೊಸರನ್ನೇ ಕೊಡ್ತಾ ಇದ್ರಂತೆ ನೋಡಿ. 67 ಕೆಜಿ ಅವಧಿ ಮೀರಿದ ಮಾಂಸ, 49 ಲೀಟರ್ ಪದೇ ಪದೇ ಬಳಸಿರುವ ಅಡುಗೆ ಎಣ್ಣೆಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು. ಕ್ಲೀನ್ ಇಲ್ಲ, ಕೊಳಕಾಗಿರುವ ಕಿಚನ್ ಅನ್ನ ನೋಡಿ ಸ್ವತಃ ಆಹಾರ ಇಲಾಖೆ ಅಧಿಕಾರಿಗಳು ರೇಡ್ ಮಾಡಿದಾಗ ಗಾಬರಿ ಆಗಿದಾರಂತೆ. ಆ ಪರಿಸ್ಥಿತಿಯನ್ನ ನೋಡಿ. ನಾವೆಲ್ಲ ಸ್ಟಾರ್ ಹೋಟೆಲ್ ಬಹಳ ಕ್ಲೀನ್ ಆಗಿದೆ, ಹೈಜೀನ್ ಆಗಿದೆ ಅಂತ ಅಂದ್ಕೊಂಡು ಹೋಗ್ತೀವಿ, ಇಲ್ಲಿ ತಿಂದ್ರೆ ಸೇಫ್ ಆಗಿರುತ್ತೆ ಅಂತ. ಆದ್ರೆ ಯಾವತ್ತಾದ್ರೂ ಕಿಚನ್ ಅಲ್ಲಿ ತಯಾರಾಗುವಂತ ಅಡುಗೆಯನ್ನ ನೋಡಿದ್ರ ಮೋಸ್ಟ್ಲಿ ಬೇಕಾಬಿಟ್ಟಿ ಆಗಿದ್ರು ಅಂತ ಅನ್ಸುತ್ತೆ. ನಮ್ಮನ್ನ ಯಾರು ಕ್ವಶನ್ ಮಾಡ್ತಾರೆ, ನಮ್ಗೆ ಯಾರು ದಾಳಿ ಮಾಡ್ತಾರೆ, ಇದ್ಯಾವ್ರಿಗೂ ಕೂಡ ಗೊತ್ತಾಗಲ್ಲ ಅಂತ. ಬಟ್ ಆಹಾರ ಇಲಾಖೆ ಅಧಿಕಾರಿಗಳು ಈ ಬಾರಿ ಮಾಡಿರುವ ಕಾರ್ಯಾಚರಣೆ ಇದೆಯಲ್ಲ ನಿಜಕ್ಕೂ ಶ್ಲಾಘನೀಯ. ಕಾರಣ ಜನರ ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಂಡು ಈ ರೇಡ್ ಆಗಿದೆಯಲ್ಲ, ಇಂಥ ದಾಳಿಗಳು ಆಗ್ತಾ ಇರಬೇಕು. ಅಟ್ಲೀಸ್ಟ್ ಅವಾಗಾದ್ರೂ ಅಲರ್ಟ್ ಆಗಿರ್ತಾರೆ ಅಂತ ನೋಡಿ. ಯಾರಿಗಾದ್ರೂ ಗೊತ್ತಿತ್ತ ಸ್ಟಾರ್ ಹೋಟೆಲ್ಗಳಲ್ಲಿ ತಿಂಗಳಾನ್ಗಟ್ಲೆ ತಂದು ನಿಮ್ಗೆ ಕೊಳೆತ ಮಾಂಸವನ್ನ ಸರಬರಾಜು ಮಾಡ್ತಾ ಇದ್ರು ಅಂತ? ಅಡುಗೆ ಎಣ್ಣೆಯಲ್ಲಿ ಪದೇ ಪದೇ ಅದೇ ಎಣ್ಣೆಯನ್ನ ಬಳಕೆ ಮಾಡ್ತಾ ಇದ್ರಂತೆ. ಅದನ್ನ ಕೂಡ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. ಸೊ ಆ ಆಯಿಲ್ ಅನ್ನ ಬಳಸ್ಕೊಂಡು ಕೊಳೆತ ಚಿಕನ್ ಅನ್ನ, ಕೊಳೆತ ಮಾಂಸವನ್ನ ಮತ್ತೆ ಮತ್ತೆ ಆ ಎಣ್ಣೆಯಲ್ಲಿ ಫ್ರೈ ಮಾಡಿ ಫ್ರೆಶ್ ಆಗಿದೆ, ಹೈಜೀನ್ ಆಗಿ ಕೊಡ್ತಾ ಇದೀವಿ ಅಂತ ಕೈಗೆ ಗ್ಲೌಸ್ ಗಳನ್ನ ಹಾಕೊಂಡು ಸಪ್ಲೈ ಮಾಡ್ಬಿಟ್ರೆ ಆಹಾ ಸಖತ್ತಾಗಿದೆ ಟೇಸ್ಟು ಅಂತ ಊಟ ಮಾಡ್ಕೊಂಡು ಬರೋರೆಲ್ಲ ಒಂದ್ಸಾರಿ ಆರೋಗ್ಯವನ್ನ ಟೆಸ್ಟ್ ಮಾಡಿಸ್ಕೊಳ್ಬೇಕಾದಂತಹ ಪರಿಸ್ಥಿತಿ ಇದೆ. ಯಾಕಂದ್ರೆ ಡಾಕ್ಟರ್ಸೇ ಹೇಳ್ತಾ ಇದ್ರು, ನಿಮಗೆ ಕೊಳೆತ ತರಕಾರಿ ತಿಂದ್ರೂ ಕೂಡ ವಾಂತಿ ಬೇದಿ ಬಿಟ್ರೆ ಬೇರೇನೂ ಆಗಲ್ಲ. ಆದ್ರೆ ಕೊಳೆತ ಮಾಂಸ ತಿನ್ನೋದ್ರಿಂದ ಕ್ಯಾನ್ಸರ್ ಬರಬಹುದು, ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಕಾಡಬಹುದು, ಲಿವರ್ ಫೇಲ್ ಆಗಬಹುದು, ಕಿಡ್ನಿ ಫೇಲ್ ಆಗಬಹುದು. ಇಂಥ ಸಮಸ್ಯೆಗಳನ್ನ ಕೂಡ ಜನಸಾಮಾನ್ಯರು ಫೇಸ್ ಮಾಡ್ತಾರೆ ಅಂತ. ಇತ್ತೀಚೆಗೆ ಯಾಕೆ ಹೃದಯಾಘಾತ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅಂದ್ರೆ ಇದೆಲ್ಲವೂ ಕೂಡ ಒನ್ ಆಫ್ ದ ರೀಸನ್ ಅಂತ ಡಾಕ್ಟರ್ಸ್ ಹೇಳ್ತಾ ಇರೋದು. ಯಾಕಂದ್ರೆ ನಿಮ್ಗೆ ರೀಯೂಸ್ ಮಾಡಂಗಿಲ್ಲ ಆಯಿಲ್, ಮತ್ತೆ ಮತ್ತೆ ಅದೇ ಆಯಿಲ್ ಅನ್ನ ಯೂಸ್ ಮಾಡ್ತಿದ್ರೆ ಏನಾಗುತ್ತೆ, ಸಮಸ್ಯೆ ಆಗುತ್ತೆ ಆರೋಗ್ಯಕ್ಕೆ ಅಂತ. ನೀವು ತಿನ್ನೋ ಬರ್ಗರ್ ಕೂಡ ಸೇಫ್ ಅಲ್ಲ ಅಂತ. ಹಂಗಾಗಿ ಯೋಚನೆ ಮಾಡಿ. 1 ಬಾರಿ ಹಾಕಿದ ಎಣ್ಣೆಯನ್ನೇ ಪದೇ ಪದೇ ಬಳಸ್ತಾ ಇರೋದು ಕೂಡ ಬೆಳಕಿಗೆ ಬಂದಿದೆ ಅಂತೆ. ಬ್ರಿಗೇಡ್ ರಸ್ತೆಯ ಮೆಕ್ಡೊನಾಲ್ಡ್ ನಲ್ಲಿ ಬಳಸಿರುವ ಅಡುಗೆ ಎಣ್ಣೆ ಪತ್ತೆ. ಬಳಸಿದ ಎಣ್ಣೆ ಶುದ್ಧೀಕರಣಕ್ಕೆ ಮ್ಯಾಗ್ನೀಷಿಯಂ ಸಲ್ಫೈಡ್ ಬಳಕೆ ಮಾಡ್ತಾ ಇದ್ರಂತೆ. ಮೆಕ್ಡೊನಾಲ್ಡ್ಗೆ ನೋಟಿಸ್ ಜಾರಿ ಮಾಡಿ ಕಾನೂನು ಕ್ರಮಕ್ಕೆ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಅಧಿಕಾರಿಗಳು. ಎಲ್ಲಾ ಹೋಟೆಲ್ಗಳ 77 ಆಹಾರ ಪದಾರ್ಥಗಳನ್ನ ಸ್ಯಾಂಪಲ್ಗೆ ಕಳಿಸ್ಕೊಟ್ಟಿದ್ದಾರೆ ಅಧಿಕಾರಿಗಳು. ಎಲ್ಲವೂ ಕೂಡ ಪ್ರತಿಷ್ಠಿತ ಹೋಟೆಲ್ಗಳೇ. ಹೆಸರುಗಳನ್ನ ನೋಡ್ತಾ ಇದ್ರೆ ಎಲ್ಲವೂ ಕೂಡ ಪ್ರತಿಷ್ಠಿತ ಹೋಟೆಲ್ಲೇ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಉಲ್ಲಾಸ್,
ಎಲ್ಲೂ ಕೂಡ ಸೇಫ್ ಅಲ್ಲ. ಮನೆ ಒಂದೇ ಸೇಫು, ಮನೆಯಲ್ಲಿ ಏನೇ ಇದ್ರೂ ಕೂಡ ಊಟ ಮಾಡ್ಕೊಂಡು ತೆಪ್ಪಗಿರೋದು ಬೆಸ್ಟ್ ಅಂತ ಅನ್ಸುತ್ತೆ ಇದನ್ನೆಲ್ಲ ನೋಡಿದಾಗ. ಖಂಡಿತವಾಗ್ಲೂ ಶ್ರುತಿ, ನಾವು ಹೈಜೆನಿಕ್ ಆದಂತ ಆಹಾರವನ್ನ ತಿಂತೀವಿ, ಆದ್ರೂ ನಮ್ಗೆ ಯಾಕೆ ಆರೋಗ್ಯದ ಸಮಸ್ಯೆ ಕಾಡ್ತಾ ಇದೆ ಅನ್ನುವಂತ ಒಂದು ಪ್ರಶ್ನೆ ಬಹುತೇಕ ಜನರಲ್ಲಿ ಕಾಡ್ತಾ ಇತ್ತು. ಆದ್ರೆ ಈಗ ಸಿಕ್ಕಿರುವಂತಹ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಮಾಡಿರುವಂತಹ ದಾಳಿಯಲ್ಲೇ ಗೊತ್ತಾಗಿದೆ, ನಾವು ತಿನ್ನುವಂತ ಆಹಾರನೇ ಪ್ರತಿಷ್ಠಿತ ಹೋಟೆಲ್ಗಳಿಗೆ ಹೋಗಿ ಸಾವಿರ ಗಟ್ಟಲೆ ನಾವು ಹಣವನ್ನ ಕೊಟ್ಟು ಅಲ್ಲಿ ಊಟ ಮಾಡುವಂತದ್ದೇನು ನಾವು ಊಟ ಮಾಡ್ತೀವಲ್ಲ, ಅದು ನಮ್ಮ ಆರೋಗ್ಯಕ್ಕೆ ಕಂಟಕ ಅನ್ನುವಂಥದ್ದು ಕಳೆದ 3 ದಿನಗಳಿಂದ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ನಡೆಸಿರುವಂತಹ ದಾಳಿಯಲ್ಲಿ ಪತ್ತೆಯಾಗಿರುವಂತದ್ದು. ಸುಮಾರು 3 ದಿನಗಳಲ್ಲಿ 3 ಸ್ಟಾರ್ ಮತ್ತೆ 5 ಸ್ಟಾರ್ ಹೋಟೆಲ್ಗಳಲ್ಲಿ ಸುಮಾರು 60ಕ್ಕೂ ಹೆಚ್ಚು ಹೋಟೆಲ್ಗಳ ಮೇಲೆ ಮತ್ತೆ ಪಬ್ಗಳ ಮೇಲೆ ಮತ್ತೆ ಫಾಸ್ಟ್ ಫುಡ್ ಏನು ತಯಾರಾಗುತ್ತೆ ಅಂತಹ ಹೋಟೆಲ್ಗಳ ಮೇಲೆ ದಾಳಿಯನ್ನ ಮಾಡಿದ್ರು. ಅದರಲ್ಲಿ 77 ಸ್ಯಾಂಪಲ್ಸ್ ಗಳನ್ನ ಪಡೆಯುವಂತಹ ಕೆಲಸಕ್ಕೆ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಅಂದ್ರೆ 77 ಸ್ಯಾಂಪಲ್ಸ್ ಪಡೆಯಲಿಕ್ಕೆ ಕಾರಣ ಏನು ಅಂತಂದ್ರೆ, ಅವಧಿ ಮೀರಿರುವಂತಹ ಮಾಂಸ ಆಗಿರ್ಬೋದು, ಫಂಗಸ್ ಹಿಡಿದಿರುವಂತಹ ತರಕಾರಿ ಆಗಿರ್ಬೋದು, ಹಾಲು, ಮೊಸರು ಇವೆಲ್ಲವನ್ನ ಕೂಡ ಅವಧಿ ಮೀರಿರುವಂತದ್ದಾಗಿರ್ಬೋದು, ಫಂಗಸ್ ಆಗಿರ್ಬೋದು, ಅಂದ್ರೆ ಇವನ್ನೆಲ್ಲ ಬಳಕೆ ಮಾಡಿದ್ರೆ ಮನುಷ್ಯನ ಆರೋಗ್ಯದ ಮೇಲೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಅನ್ನುವಂತಹ ಒಂದು ಸಾಕ್ಷಿ ಸಿಕ್ಕ ಆಧಾರದ ಮೇಲೆ 77 ಸ್ಯಾಂಪಲ್ಸ್ ಗಳನ್ನ ಈಗಾಗಲೇ ಪಡೆಯುವಂತ ಕೆಲಸಕ್ಕೆ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಅಂದ್ರೆ 45 ಲೀಟರ್ ಅವಧಿ ಮೀರಿರುವಂತಹ ಹಾಲು ಮತ್ತೆ ಮೊಸರನ್ನ ಈಗಾಗಲೇ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. 67 ಕೆಜಿ ಧಾನ್ಯಗಳಂದ್ರೆ ಆಹಾರದ ಉತ್ಪನ್ನಗಳೇನಿದೆ ಅವನು ಕೂಡ ಅವಧಿ ಮೀರಿರುವಂತದ್ದಾಗಿರ್ಬೋದು, ಮತ್ತೆ 640 ಕೆಜಿ ಕೊಳತ ಚಿಕನ್, ಮಟನ್, ಮಾಂಸ ಮತ್ತೆ ದನದ ಮಾಂಸ ಇವೆಲ್ಲವನ್ನು ಕೂಡ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಈಗಾಗಲೇ UB ಸಿಟಿಯಲ್ಲಿ ಇರುವಂತಹ ಸ್ಕೈ ಅನ್ನುವಂತಹ ಹೋಟೆಲ್ಗಾಗಿರ್ಬೋದು, ಮತ್ತೆ ಬ್ರಿಗೇಡ್ ರಸ್ತೆಯಲ್ಲಿ ಇರುವಂತಹ ಬಾಟಲ್ ಪೆಗ್ ಅಂತ ಹೋಟೆಲ್ ಇದೆ, ಪಬ್ ಇದೆ, ಅದಕ್ಕೆ ನೋಟಿಸ್ ಕೊಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನೊಂದು ಆತಂಕ ವಿಚಾರ ಏನು ಅಂತಂದ್ರೆ ಶ್ರುತಿ, ಬ್ರಿಗೇಡ್ ರಸ್ತೆಯಲ್ಲಿ ಇರುವಂತಹ ಮೆಕ್ಡೊನಾಲ್ಡ್ ಹೋಟೆಲ್ ಅಲ್ಲಿ ಏನಿದೆ, ಅಲ್ಲಿ ಅಡಿಗೆಯನ್ನ ಪದೇ ಪದೇ ಬಳಕೆ ಮಾಡ್ತಾ ಇರುವಂತಹ ಅಡಿಗೆ ಎಣ್ಣೆ ಏನಿದೆ ಅದು ಪತ್ತೆಯಾಗಿದೆ. ಅಂದ್ರೆ ಆ ಅಡಿಗೆ ಎಣ್ಣೆಯನ್ನ ಶುದ್ಧೀಕರಣ ಮಾಡಬೇಕು ಅಂತಂದ್ರೆ ಮೆಗ್ನೀಷಿಯಂ ಸಲ್ಫೇಟ್ ಅನ್ನುವಂತಹ ಒಂದು ಕೆಮಿಕಲ್ ಅನ್ನ ಬಳಕೆ ಮಾಡ್ತಿದ್ದಾರೆ ಅನ್ನುವಂಥದ್ದು ದಾಳಿ ವೇಳೆ ಪತ್ತೆ ಆಗಿದೆ. ಸೊ ಹೀಗಾಗಿ ಆ ಒಂದು ಮೆಕ್ಡೊನಾಲ್ಡ್ಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಅಂದ್ರೆ ಕಳೆದ 3 ದಿನಗಳಲ್ಲಿ ಸಾರ್ವಜನಿಕರಿಂದ ಬಂದಂತಹ ದೂರಿನ ಆಧಾರದ ಮೇಲೆ ಆರೋಗ್ಯ ಸಚಿವ UT ಖಾದರ್ ಅವರ ಡೈರೆಕ್ಷನ್ಸ್ ಮೇರೆಗೆ ಆಹಾರ ಸುರಕ್ಷತಾ ಇಲಾಖೆ ಆಯುಕ್ತರಾದಂತಹ ಶ್ರೀನಿವಾಸ್ ಅವರ ನಿರ್ದೇಶನದ ಮೇರೆಗೆ ಸುಮಾರು 60ರಿಂದ 70 ಕಡೆಗಳಲ್ಲಿ ದಾಳಿಯನ್ನ ಮಾಡಿದ್ದಾರೆ. ದಾಳಿ ಮಾಡಿದಂತ ಸಂದರ್ಭದಲ್ಲಿ ಕೇವಲ ದಾಳಿ ಮಾಡಿರುವಂತದ್ದು 3 ದಿನದಲ್ಲಿ 70 ಹೋಟೆಲ್ಗಳು ಮಾತ್ರ. 70 ಹೋಟೆಲ್ಗಳಲ್ಲಿ ಸುಮಾರು 640 ಕೆಜಿ ಕೊಳತ ಮಾಂಸ ಪತ್ತೆಯಾಗಿದೆ ಅಂತಂದ್ರೆ ಇಡೀ ಬೆಂಗಳೂರು ಮತ್ತು ಇಡೀ ರಾಜ್ಯಾದ್ಯಂತ ಒಂದು ಏಕಕಾಲಕ್ಕೆ ದಾಳಿಯನ್ನ ಮಾಡಿದ್ರೆ ಎಷ್ಟು ಪ್ರಮಾಣದ ಮನುಷ್ಯನ ಆರೋಗ್ಯಕ್ಕೆ ಹಾನಿಕಾರಕವಾದಂತಹ ಆಹಾರ ಪದಾರ್ಥಗಳು, ಮಾಂಸಗಳು, ಅಡುಗೆ ಎಣ್ಣೆ ಆಗಿರ್ಬೋದು, ಮತ್ತೆ ಆಹಾರ ಧಾನ್ಯ ಇವೆಲ್ಲವೂ ಕೂಡ ಪತ್ತೆ ಆಗುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಸೊ ಈಗ ಮತ್ತೊಂದು ಆತಂಕ ಏನು ಅಂತಂದ್ರೆ, ಕೇವಲ ಆಹಾರ ಸುರಕ್ಷತೆ ಇಲಾಖೆ ಅಧಿಕಾರಿಗಳು ಹೋಟೆಲ್ಗಳು ಮಾತ್ರ ಅಲ್ಲ, ಕಾಸ್ಮೆಟಿಕ್ ಅಂಗಡಿಗಳ ಮೇಲೆ ಕೂಡ ದಾಳಿಯನ್ನ ಮಾಡಿದ್ದಾರೆ. ಅಲ್ಲಿ ಕ್ಯಾನ್ಸರ್ ಕಾರಕವಾದಂತಹ ಕೆಮಿಕಲ್ ಅಂದ್ರೆ ಲಿಪ್ಟಿಕ್ ಆಗಿರ್ಬೋದು, ಪೌಡರ್ ಆಗಿರ್ಬೋದು, ಸೋಪ್ ಆಗಿರ್ಬೋದು, ಈ ಒಂದು ಉತ್ಪನ್ನಗಳಲ್ಲಿ ಕೆಮಿಕಲ್ ಬಳಕೆ ಆಗಿರುವಂತದ್ದು ಕೂಡ ಪತ್ತೆ ಆಗಿದೆ. ಅಂದ್ರೆ ಕಳೆದ 3 ದಿನಗಳಲ್ಲಿ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ನಡೆಸಿರುವಂತಹ ದಾಳಿಯಲ್ಲಿ ಯಾವ ರೀತಿಯಾದಂತ ನಮ್ಮ ದೇಹಕ್ಕೆ ಹಾನಿಕಾರಕವಾಗಿ ಗೊತ್ತಿಲ್ಲದೆ ನಾವು ನಮ್ಮ ದೇಹದೊಳಗೆ ನಾವು ವಿಷವನ್ನ ತಿಂತಾ ಇದೀವಿ ಅನ್ನುವಂತಹ ಒಂದು ಆತಂಕಕಾರಿ ವಿಚಾರವನ್ನ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಬಿಚ್ಚಿಡಿರುವಂತದ್ದು. ಓಕೆ ಉಲ್ಲಾಸ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.